सार्वजनिक वाहतूक विभागात सुमारे 300 अधिकाऱ्यांची कमतरता होती. ती भरून काढण्यासाठी उपाययोजना करण्यात येत आहे, अशी माहिती रामलिंग रेड्डी यांनी दिली. सोमवारी कित्तूर येथे कित्तूर चन्नम्मा नव्या बस डेपोचे उद्घाटन करताना ते बोलत होते. त्यांनी सांगितले की 5,27,00,000 रुपयांच्या खर्चातून हा नवीन बस डेपो उभारण्यात आला आहे. गेल्या 4 वर्षात राज्यातील विविध ठिकाणी अशा बस डेपोचे उद्घाटन करण्यात आले असल्याचे त्यांनी नमूद केले. ಬಾಬಾಸಾಹೇಬ್ ಪಾಟೀಲ್ ಅವರೇ, ಹಾಗೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾದ ಸುಧೀರ್ ಹನುಮಣ್ಣ ಅವರೇ, ನಮ್ಮ MD ಅವರಾದ ಶ್ರೀಮತಿ ಪ್ರಿಯಾಂಕಾ ಅವರೇ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಇನ್ನಿತರ ಎಲ್ಲ ಆಹ್ವಾನಿತರು, ಮಾಧ್ಯಮದ ಬಂಧುಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ನೌಕರ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಡಿಪೋ ಇವತ್ತು ಉದ್ಘಾಟನೆ ಈಗಾಗಲೇ ಕಟ್ಟಿ ಇವತ್ತು 10 ವರ್ಷ ಆಗಿತ್ತು. ಆದರೆ ಪೆಟ್ರೋಲ್ ಬಂಕ್ ಅನುಮತಿಸಿದ್ರೆ ಸ್ವಲ್ಪ ತಡ ಆಯಿತು. ಇನ್ಮೇಲೆ ಕನ್ನಡ ಪ್ರಾರಂಭ ಮಾಡಿದಾಗಲೇ ಪೆಟ್ರೋಲ್ ಬಂಕ್ಗೆ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ, ಮತ್ತು ಇದು ಈ ಭಾಗದಲ್ಲಿ 3 ಡಿಪೋ ನಾನು ಉದ್ಘಾಟನೆ ಮಾಡುವುದು. ಕಿತ್ತೂರು 5,27,00,000, ನವನಗರದಲ್ಲಿ 8 ಕೋಟಿ, ಶಿಗ್ಗಾಂವಲ್ಲಿ 10 ಕೋಟಿದು. ಮತ್ತು ನಾವು ಇದೇ ಇಲಾಖೆ ಮಿನಿಸ್ಟರ್ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಕೂಡ 5 ವರ್ಷ ಇದೆ. 5 ವರ್ಷ ಎಲ್ಲ 4 ವರ್ಷ 4 ಸಂದರ್ಭದಲ್ಲಿ ಹೆಚ್ಚಿನ ಒಂದು ಬಸ್ ಸ್ಟ್ಯಾಂಡ್ಸು ಡಿಪೋ ಎಲ್ಲ ಕೂಡ ಸಂದರ್ಭದಲ್ಲಿ ಮಾಡಿದ್ದೆ. ಮತ್ತು ಈ ಬಾರಿ ನಾವು 2,000 ರಿಕ್ರೂಟ್ಮೆಂಟ್ ಕೂಡ ಆಗಿದೆ. ಹಿಂದೆ 4 ವರ್ಷ 5 ವರ್ಷದ ಕಾಲ ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ಆಗಿದೆ. 1923 ಮತ್ತು ಈಗ 2,000 ರಿಕ್ರೂಟ್ಮೆಂಟು ಮಾಡಿದ್ದೀವಿ. ಬಸ್ಸುಗಳ ಕೊರತೆ ಇತ್ತು. 4 ವರ್ಷ ಬಸ್ಸುಗಳು ಕೂಡ ಬಂದಿರಲಿಲ್ಲ. ಒಟ್ಟು ಈ ಸಲ ಈ 3 ವರ್ಷದಲ್ಲಿ 1,200 ಬಸ್ಸು ಬಂದಿದೆ. ಈ ವರ್ಷ 300 ಬಸ್ಸಿಗೆ ಬಂದಿದೆ. ಇನ್ನೂ 150 ಟಿಕೆಟ್ ಕಂಡಿದೆ. ಒಟ್ಟು 450 ಬಸ್ಸು ಈ ವರ್ಷ ಬಂದಿದೆ. ಇನ್ನೂ 300 ಬಾಕಿ ಇದೆ. ಅದನ್ನು ಕೂಡ ಫೈಲನ್ನು ಮಾಡಿದ್ದೀನಿ. ಮತ್ತು ಅಧಿಕಾರಿಗಳ ಕೊರತೆ ಇದ್ದಕ್ಕೆ 300 ಜನ ಅಧಿಕಾರಿಗಳ ರಿಕ್ರೂಟ್ಮೆಂಟ್ ಆಗಿದೆ. ಮುಂದಿನ ತಿಂಗಳಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಬಸ್ ಸ್ಟ್ಯಾಂಡ್ಸು ಹಿಂದೆ ಬೆಳಗಾಮಲ್ಲಿ ನಾನು ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯ ಕ್ಯಾಪಿಟಲ್. ಆಮೇಲೆ ನಾನೇ ಆಗ ಸಿದ್ದರಾಮಯ್ಯನ ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ತಿದ್ದೆ, ಶಂಕುಸ್ಥಾಪನೆ ಮಾಡ್ತಿದ್ದೆ. ಆಮೇಲೆ ಅದು ಒಟ್ಟು 32 ಕೋಟಿ ರೂಪಾಯಿಗಳು ವೆಚ್ಚಿದ್ರು. ಆಮೇಲೆ ಅದು ಉದ್ಘಾಟನೆ ಆಯಿತು. ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಮನೆ ಉದ್ಘಾಟನೆ ಮಾಡಿದ್ವಿ. ಒಂದು 5-6 ತಿಂಗಳಾಯಿತು. ನಮ್ಮ ಮುಖ್ಯಮಂತ್ರಿಗಳು, ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಬಿಟ್ಟು ಉದ್ಘಾಟನೆ ಆಯಿತು. 50 ಕೋಟಿದು. ಮತ್ತು ಹುರುಳಿನಲ್ಲಿ 23 ಕೋಟಿ ರೂಪಾಯಿ ನಾವು ನಮ್ಮ ಸರ್ಕಾರ ಒಂದು ವಸ್ತುವಲ್ಲೇ ಶಂಕುಸ್ಥಾಪನೆ ಮಾಡಿದ್ವಿ. ಅದು ಕೂಡ ಉದ್ಘಾಟನೆ ಆಯಿತು. ಹುರುಳಿನಲ್ಲಿ 23 ಕೋಟಿದು. ಮತ್ತು ಧಾರವಾಡದಲ್ಲಿ ಪ್ರಾರಂಭದಲ್ಲೇ ಒಂದೇ ದಿನ ಶಂಕುಸ್ಥಾಪನೆ ಮಾಡಿದ್ವಿ. ಬೀದಿ ಧಾರವಾಡದ್ದು 12 ಕೋಟಿ ರೂಪಾಯಿದು. ಅದು ಕೂಡ ಉದ್ಘಾಟನೆ ಆಯಿತು. ಮತ್ತು ನಮ್ಮ ಶಾಸಕರು ಈ ಕಾಂಕ್ರೀಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಆಗಬೇಕು. ಮತ್ತು ನಾನು ನಮ್ಮ MD ಅವರಿಗೆ ತಿಂಗಳು ಮುಂಚೆ ಹೇಳಿದೆ, ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಶಾಲೆ ಪ್ರಾರಂಭ ಆಗೋ ಸಮಯದಲ್ಲಿ, ಶಾಲೆ ಬಿಡೋ ಸಮಯದಲ್ಲಿ ತೊಂದರೆ ಆಗದ ರೀತಿ ನಾನು ಒಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆ ಟೈಮಲ್ಲಿ ಹೆಚ್ಚು ಶಾಲೆಗೆ ಹೋಗುವಾಗ, ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಹಾಕಿ ಅಂತ ಹೇಳಿದ್ದೀನಿ. ಕೇಳಿ ನಮ್ಮ ಕಿತ್ತೂರಿಂದ ಚರಿತ್ರೆಯಲ್ಲಿ ಉಳಿಯುವಂಥ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವರು, ಅತ್ಯಂತ ವೀರ ಮಹಿಳೆ ಅಂತ ನಮ್ಮ ರಾಷ್ಟ್ರದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಊರಿನ ಜನ ಇವೆಲ್ಲ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಕೂಡ ಅವರ ಸೇನಾಧಿಪತಿಯಾಗಿ ಅತ್ಯಂತ ಪರಾಕ್ರಮದಿಂದ ಹೋರಾಡುವಂಥವರು. ಅವರಿಬ್ಬರು ಬಂದಿರ್ತಕ್ಕಂಥ ಈ ಊರಿನ ಜನ ತಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು
ಮತ್ತು ಇನ್ನೇನಾದರೂ ಈ ಭಾಗದಲ್ಲಿ ಕೆಲಸಗಳಿದ್ದರೆ ಶಾಸಕರನ್ನು ಗಮನಿಸತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಉಪಾಧ್ಯಕ್ಷರು ಇವರು ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ. यावेळी आमदार बाबासाहेब पाटील यांनी सांगितले की कित्तूर येथे बस डेपो उभारण्याची मागणी दीर्घकाळापासून होती, जी आता पूर्ण झाली आहे. ಭಾಳ ದಿವಸದಿಂದ ಈ ಡಿಪೋ ಅತಿ ಅವಶ್ಯಕವಾಗಿತ್ತು. ಇದರ ಓಪನಿಂಗ್ ಕೂಡ ಆಗಬೇಕು. ಸುಮಾರು ವರ್ಷಗಳಿಂದ ಯಾವುದ್ಯಾವುದೋ ಅಡಚಣೆಯಿಂದ ಪೂರ ನಡೆಸುವಂಥ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಹೊಂದಿ ಅದರ ಜೊತೆಗೆ ಸುಮಾರು 15 ಬಸ್ಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಡಮಾಡಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟ, ಬಹುತೇಕ ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಇವತ್ತಿಗೆ ಸಾಕಷ್ಟು ಟೂರಿಸ್ಟ್ ಆಕರ್ಷಣೆ ಮಾಡುವಂಥದ್ದು. ಇಲ್ಲಿಂದ ಸಂಗೊಳ್ಳಿ ಹೋಗೋದಾದ್ರು, ಇನ್ನು ಕೆಲವೇ ದಿನಗಳಲ್ಲಿ ಥೀಮ್ ಪಾರ್ಕ್ ಕೂಡ ಆದಕೂಡಲೇ ಬೇರೆ ಬೇರೆ ಮೂಲೆಗಳಿಂದ, ರಾಜ್ಯದ ಮೂಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೋ ಅವ್ರನ್ನ ಎಕ್ಸಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಿಂದ. ಅದರ ಜೊತೆಗೆ ಬಹುಮುಖ್ಯವಾದಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಬಹುತೇಕ ಈ ಪಟ್ಟಣದಿಂದ ಸುಮಾರು 35ರಿಂದ 40 ಸಣ್ಣ ಹಳ್ಳಿಗಳು ಬರ್ತಾವೆ. ಹಳ್ಳಿಗಳಿಂದ ಏನೋ ಎಜುಕೇಷನ್ ಬರಬೇಕಾದ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು. ಹೈಯರ್ ಎಜುಕೇಷನ್ ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕು, ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮೊದಲನೇದ ಆದ್ಯತೆ ಸ್ಟೂಡೆಂಟ್ಸಿಗೆ ಅನುಕೂಲ ಆಗುವಂಥ ರೀತಿಯಿಂದ ಮಾಡಬೇಕು ಅನ್ನುವಂಥ ಮೊದಲನೇದು ಹೇಳತ್ತೀನಿ, ಇವತ್ತಿಗೂ ಹೇಳ್ತೀನಿ. ನಿನ್ನೆ ಕೂಡ ರೂಲ್ಸ್ ಕೂಡ ಬಹುತೇಕ ಯಾರು ಸ್ಟೂಡೆಂಟ್ಸಿಗೆ ಅನಾನುಕೂಲತೆ ಆಗದಂಗೆ ರೂಟ್ ಕರೆಕ್ಟಾಗಿ ಪಿಕಪ್ ಆಗಬೇಕು, ಸಂಜೆ ಡ್ರಾಪ್ ಆಗಬೇಕು ಅನ್ನೋಂಥ ಉದ್ದೇಶ ಇದನ್ನು ಮಾತಾಡಿದ್ರು. ಡೆಫಿನೆಟಾಗಿ ಕೆಲವೇ ಕೆಲವು ದಿವಸದಲ್ಲಿ ಅದನ್ನು ಇತ್ಯರ್ಥ ಮಾಡ್ತೇವಂತನ್ನುವಂಥದ್ದನ್ನು ಎಲ್ಲ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಮೊದಲನೇದೇ ನನಗೆ ಭಾಳಷ್ಟು ಕಡೆ ನೋಡ್ತಿರ್ತಾನೆ ನಾನು ಡಿಪೋ ಓಪನ್ ಹಾಕೋ ಬಸ್ ಬರೋದಲ್ಲ. ಬಸ್ ಡಿಪೋ ಓಪನ್ ಆದಮೇಲೆ ಒಂದು 2-3 ತಿಂಗಳಿಗೆ ಬರ್ತಿರ್ತಾವೆ. ಆದ್ರೆ ಇದೊಂದು ವಿಶೇಷ ಅಂತ ಭಾವಿಸ್ತೀನಿ. ಈ ಜೊತೆ ಈಗ ಮಾತಾಡ್ತೀನಿ, ಓಪನ್ ಮಾಡಿ ಹಳಿ ಬಸ್ ಕೊಡ್ತಿರ್ತಾರೆ ಮೊದಲು. ಆದರೆ ಇವತ್ತಿಗೆ ನಮ್ಮಲ್ಲಿ ಹೊಸವ 15 ಬಸ್ ಕೊಟ್ಟು ಇವತ್ತು ಓಪನ್ ಮಾಡುವಂಥ ಒಂದು ಐತಿಹಾಸಿಕವಾದಂಥ ಘಟನೆ ಮಾಡ್ತಾರೆ. ಅದರ ಜೊತೆಗೆ ಬರುವಂಥ ಇನ್ನೂ ಕೆಲವು ದಿವಸದಾಗ ಇನ್ನೂ 10 ಬಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಬಹುತೇಕ ಇಷ್ಟ ಆದ್ರೆ ನಮ್ಮ ಕ್ಷೇತ್ರ ಆಯ್ತು, ನಮ್ಮ ಸ್ಟೂಡೆಂಟ್ಸ್ ಆಯ್ತು, ನಾವು ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದ ಇನ್ನೂ ಕೆಲವು ಸಣ್ಣ ಪುಟ್ಟ ಇವು ಮಂತ್ರಿ ಅವ್ರ ಜೊತೆ ಮಾತಾಡೋ ಬರುವಂಥ ದಿವಸದಲ್ಲಿ ಪ್ಲಾಟ್ಫಾರ್ಮ್ ಮತ್ತು ಅದನ್ನಾದ್ರು ಇಬ್ಬರು ಗ್ರೇಟ್ ಥಿಂಗ್ಸ್ ಆಗಬೇಕಾಗಿದ್ದಾವೆ. ಅವನು 1 by 1 ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದ ಸಾಹೇಬರಿಗೆ ಕೂಡ, ಯಾಕಂದ್ರೆ ಮುಂದೆ ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕಾಗೈತೆ ಅವರಿಗೂ. ಅದರ ಸಲುವಾಗಿ ನಾ ಎಲ್ಲ ಈ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮಗೆ ಬಸ್ ಡಿಪೋಕ್ಕಿಂತ ಬಸ್ಸುಗಳ ಅವಶ್ಯಕತೆ ಇರ್ತಿತ್ತು. ಅದನ್ನು ಡೆಫಿನೆಟಾಗಿ ಪರ್ಫೆಕ್ಟಾಗಿ ನಮ್ಮ ಹನುಮಣ್ಣವರಾಯ್ತು, ಕೈಗೆ ಅವರು ಸಾಹೇಬಿದ್ದಾರೆ ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊತಿದ್ವಿ. ನಾವು ಹಂಗೆ ಬಂದು ಬಿಟ್ಟಿದ್ದು. ಆದರೆ ಇವತ್ತು ಅವನ್ನೆಲ್ಲನೂ ನಿಲ್ಲಿಸಿ ಉದ್ಘಾಟನೆ ಮಾಡುವಂಥದ್ದಾಗೆ. ಆದರೆ ಇನ್ನೂ 10 ಬಸ್ಸು ಕೊಡಬೇಕು, 2 ಮಿನಿ ಬಸ್ ಲೋಕಲ್ ಅಡ್ಡಾಡಕ್ಕೆ ಕೊಡಬೇಕು ಅಂತ ಹೇಳಿದ್ದೇನೆ. ಡೆಫಿನೆಟಾಗಿ ಪೂರೈಕೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರದ್ದು ಈ ಕೆಲಸವನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪೂರ್ವವಾದ ಅಭಿನಂದನೆಗಳನ್ನು ಹೇಳ್ತಾ, ಮುಂದೆ ಸಾರಿಗೆ ಸಚಿವರು ಮುಂದೆ ಪ್ರಯಾಣ ಬಳಸೋದು ಹೆಚ್ಚಿಗೆ ಮಾತನಾಡ್ದ ಅವರಿಗೆ ಟೈಮ್ ಕೊಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹೇಳ್ತಾ ಧನ್ಯವಾದಗಳು. या कार्यक्रमाला परिवहन मंडळाचे उपाध्यक्ष सुनील हनुमन्नावर, परिवहन विभागाचे MD प्रियांका तसेच इतर मान्यवर उपस्थित होते. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज।
आदर्श ड्रेस सर्कल, खड़े बाजार, बेलगावी।